ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನೀವು ಕರ್ನಾಟಕ ಸೆಟ್ 2026 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಕುರಿತು ಮ್ಯಾಥಮೆಟಿಕಲ್ ರೀಸನಿಂಗ್ನಿಂದ ವೆನ್ ಡಯಾಗ್ರಾಮ್ ಮೇಲೆ ಕೆಲವು MCQ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು KSET 2026ಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಪೇಪರ್ 1ಗಾಗಿ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಕೋರ್ಸ್ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, 50 ಮಾಕ್ ಟೆಸ್ಟ್, ನೋಟ್ಸ್ ಮತ್ತು 5000+ MCQ PDF ಅನ್ನು ಕೊಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ನಲ್ಲಿ ದೊರೀತಾ ಇದೆ. ಸೊ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಿ. ನಂತರ ಇಲ್ಲಿ ನೀವು ಈ ಒಂದು ಆ್ಯಪ್ನಲ್ಲಿ ರಿಜಿಸ್ಟರ್ ಮಾಡಿ ಮತ್ತೆ ಇಲ್ಲಿ ಸ್ಟೋರ್ ಅಂತ ಇರುತ್ತೆ. ಸ್ಟೋರ್ನಲ್ಲಿ ನೀವು KSET ಪೇಪರ್ 1 ಅಂತ ಏನಾದರೂ ಸರ್ಚ್ ಮಾಡಿದರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ನಂತರ ಈ ಒಂದು ಆ್ಯಪ್ನಿಂದನೇ ನೀವು ಇಲ್ಲಿ ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿ ಪೇಪರ್ 2ಗಾಗಿ ಸೊ ಈ ಕೆಳಗೆ ಕೊಟ್ಟ ಎಲ್ಲ ವಿಷಯಗಳ ಮೇಲೆ ನಾವು ನಿಮಗೆ ನೋಟ್ಸ್ ಮತ್ತು MCQ ಸೆಟ್ಟನ್ನು ಕೊಡ್ತಾ ಇದ್ದೀವಿ. ಸೊ ಇದಕ್ಕೂ ಕೂಡ ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ. ಈ ಒಂದು ಗ್ರೂಪ್ಗೆ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಹಾಗಾದರೆ ನಾವು ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ಸ್. ಸೊ ಹಿಯರ್ ದ ಫಸ್ಟ್ ಕ್ವಶನ್ ಈಸ್, ಇನ್ ಅ ಕ್ಲಾಸ್ of 80 students, 45 study economics and 35 study commerce. If 20 students study both subjects, how many students study at least one of the two subjects? So ಇಲ್ಲಿ ಪ್ರಶ್ನೆ ಏನಿದೆ ಅಂತಂದ್ರೆ 80 ವಿದ್ಯಾರ್ಥಿಗಳಿರೋ ಒಂದು ತರಗತಿಯಲ್ಲಿ 45 ವಿದ್ಯಾರ್ಥಿಗಳು ಅರ್ಥಶಾಸ್ತ್ರವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ, 35 ಜನ ವಿದ್ಯಾರ್ಥಿಗಳು ವಾಣಿಜ್ಯವನ್ನ ಅಭ್ಯಾಸ ಮಾಡ್ತಾ ಇದ್ದಾರೆ, 20 ವಿದ್ಯಾರ್ಥಿಗಳು ಎರಡೂ ವಿಷಯಗಳನ್ನ ಅಧ್ಯಯನ ಮಾಡಿದ್ರೆ ಇಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಎರಡು ವಿಷಯಗಳಲ್ಲಿ ಕನಿಷ್ಠ ಒಂದನ್ನಾದರೂ ಅಧ್ಯಯನ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಪ್ಷನ್ ಎ 50, ಆಪ್ಷನ್ ಬಿ 60, ಆಪ್ಷನ್ ಸಿ 70, ಆಪ್ಷನ್ ಡಿ 80. ಸೊ ನೋಡೋಣ ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತ. ಸೊ ಇಲ್ಲಿ ಒಟ್ಟು ಎಷ್ಟು ಜನ ಕೊಟ್ಟಿದ್ದಾರೆ? what to 80 students. There are 80 students. So what to 80 ಜನ ವಿದ್ಯಾರ್ಥಿಗಳಿದ್ದಾರೆ. ಸೊ 45 ಸ್ಟಡಿ ಇಕನಾಮಿಕ್ಸ್. ಸೊ ಇದರಲ್ಲಿ 45 ವಿದ್ಯಾರ್ಥಿಗಳು ಎಕನಾಮಿಕ್ಸ್ ಅನ್ನ ಓದ್ತಾ ಇದ್ದಾರೆ. ಮತ್ತೆ 35 ವಿದ್ಯಾರ್ಥಿಗಳು ಕಾಮರ್ಸ್ ಅನ್ನ ಓದ್ತಾ ಇದ್ದಾರೆ. ದಿಸ್ ಈಸ್ ಫಾರ್ ಎಕನಾಮಿಕ್ಸ್. 35 ಸ್ಟೂಡೆಂಟ್ಸ್ ಸ್ಟಡಿ ಕಾಮರ್ಸ್. ಸೊ 20 ಸ್ಟೂಡೆಂಟ್ಸ್ ಸ್ಟಡಿ ಬೋತ್. ಸೊ ಈ 20 ಜನ ವಿದ್ಯಾರ್ಥಿಗಳೇನಿದ್ದಾರೆ ಎರಡು ಸಬ್ಜೆಕ್ಟ್ ಅನ್ನ ಓದ್ತಾ ಇದ್ದಾರೆ. ಸೊ ಹಾಗಾದ್ರೆ ಪ್ರಶ್ನೆ ಏನಿದೆ? ಹೌ ಮೆನಿ ಸ್ಟೂಡೆಂಟ್ಸ್ ಸ್ಟಡಿ ಅಟ್ ಲೀಸ್ಟ್ ಒನ್ ಆಫ್ ದ ಟೂ ಸಬ್ಜೆಕ್ಟ್. ಸೊ ಎಷ್ಟು ಜನ ವಿದ್ಯಾರ್ಥಿಗಳು ಎರಡರಲ್ಲಿ ಯಾವುದಾದ್ರೂ ಒಂದನ್ನಾದ್ರೂ ಕನಿಷ್ಠ ಪಕ್ಷ ಒಂದು ಸಬ್ಜೆಕ್ಟ್ ಅನ್ನಾದ್ರೂ ಓದ್ತಾ ಇದ್ದಾರೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋಣ. ಎಕನಾಮಿಕ್ಸ್ ಅನ್ನ ಓದುವರ ಸಂಖ್ಯೆ ಎಷ್ಟಿದೆ? 45. ಎಕನಾಮಿಕ್ಸ್ ಅನ್ನ ಓದುವರ ಸಂಖ್ಯೆ 45 ಇದೆ. ಇದಕ್ಕೆ ಪ್ಲಸ್ ಮಾಡೋಣ. ಕಾಮರ್ಸ್ ಅನ್ನ ಓದುವರ ಸಂಖ್ಯೆ ಎಷ್ಟಿದೆ? 35 ಇದೆ. ಸೊ ಇದಕ್ಕೆ ಮೈನಸ್ ಮಾಡಬೇಕು, ಎಷ್ಟು ಜನ ಎರಡು ವಿಷಯಗಳನ್ನ ಓದ್ತಾ ಇದ್ದಾರೆ. ಸೊ ಆವಾಗ ನಮಗೆ ಕನಿಷ್ಠ ಒಂದು ಸಬ್ಜೆಕ್ಟ್ ಅನ್ನಾದ್ರೂ ಓದುವರ ಸಂಖ್ಯೆ ಸಿಗುತ್ತೆ. ಸೊ ಹೀಗಾಗಿ ಇದು 45 + 35 80 ಆಗುತ್ತೆ. 80 - 20 ಮಾಡಿದಾಗ ಇದು 60 ಆಗ್ತಾ ಇದೆ. ಸೊ ಹಿಯರ್ 60. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ 60 ಆಪ್ಷನ್ ಬಿ ಏನಾಗಿದೆ? ಸರಿ ಉತ್ತರ ಆಗಿದೆ. ಸೊ ಇಲ್ಲಿ ಆಪ್ಷನ್ ಬಿ ಸಿ ಅಲ್ಲ, ಆಪ್ಷನ್ ಬಿ 60 ಸರಿಯಾಗಿದೆ. ನಾವು ಕ್ವಶನ್ ನಂಬರ್ 2 ನೋಡೋಣ. ಇನ್ ಅ ಸರ್ವೆ ಆಫ್ 100 ಪೀಪಲ್, 60 ಲೈಕ್ ಟೀ ಅಂಡ್ 50 ಲೈಕ್ ಕಾಫಿ. If 30 like both, how many like neither? 100 ಜನರ ಒಂದು ಸಮೀಕ್ಷೆಯಲ್ಲಿ 60 ಜನರಿಗೆ ಚಹಾ ಇಷ್ಟ ಮತ್ತೆ 50 ಜನರಿಗೆ ಕಾಫಿ ಇಷ್ಟ, 30 ಜನರಿಗೆ ಎರಡು ಇಷ್ಟವಾದರೆ
ಜನರು ಟೀ ಮತ್ತೆ ಕಾಫಿ ಎರಡನ್ನೂ ಇಷ್ಟಪಡದೇ ಇರೋರ ಜನ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋಣ, ಒಟ್ಟು 100 ಜನ ಇದ್ದಾರೆ. ಸೊ ಇದರಲ್ಲಿ 60 ಪೀಪಲ್ ಲೈಕ್ ಟೀ and 50 like coffee. ಸೊ 60 ಜನ ಟೀಯನ್ನು ಇಷ್ಟಪಡ್ತಾ ಇದ್ದಾರೆ, 50 ಜನ ಕಾಫಿಯನ್ನು ಇಷ್ಟಪಡ್ತಾ ಇದ್ದಾರೆ. ಸೊ ಹಾಗಾದರೆ ಎರಡನ್ನು ಇಷ್ಟಪಡುವವರ ಸಂಖ್ಯೆ 30 ಇದೆ. 30 ಪೀಪಲ್ ಲೈಕ್ ಟೀ ಆ್ಯಂಡ್ ಕಾಫಿ ಬೋತ್. ಸೊ ಹೌ ಮೆನಿ ಲೈಕ್ ನೀದರ್ ಅಂತ ಕೇಳಿದ್ದಾರೆ. ಸೊ ಎರಡನ್ನು ಇಷ್ಟಪಡದೇ ಇರುವವರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನು ಮಾಡಬೇಕು, ಟೀಯನ್ನು ಕನ್ಸ್ಯೂಮ್ ಮಾಡುವವರ ಸಂಖ್ಯೆ 60 ಇದೆ, ಅದಕ್ಕೆ ಪ್ಲಸ್ ಮಾಡ್ತೀವಿ. ಕಾಫಿಯನ್ನು ಕುಡಿಯೋರ ಸಂಖ್ಯೆ 50 ಇದೆ. ಸೊ ಇದರಲ್ಲಿ ಎರಡನ್ನ ಕುಡಿಯೋರ ಸಂಖ್ಯೆ ಎಷ್ಟಿದೆ, 30 ಇದೆ. ಇದನ್ನ ಮೈನಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅವಾಗ ನಮ್ಗೆ ಏನು ಸಿಗುತ್ತೆ, ಇದು 80 ಅಂತಂದ್ರೆ ಇದು ಯಾವುದನ್ನಾದರೂ ಒಂದನ್ನ ಕುಡಿಯುವವರ ಸಂಖ್ಯೆ ಆಗಿದೆ. ಇವರು ಟೀಯನ್ನು ಕುಡಿತಾರೆ ಇಲ್ಲ ಕಾಫಿಯನ್ನು ಕುಡಿತಾರೆ. ಹಾಗಾದ್ರೆ ಎರಡನ್ನು ಕೂಡ ಕುಡಿದೇ ಇರುವವರ ಸಂಖ್ಯೆ ಎಷ್ಟು ಅನ್ನೋದನ್ನ ಕಂಡುಹಿಡಬೇಕು. ಒಟ್ಟು ಎಷ್ಟು ಜನ ಇದ್ದಾರೆ, 100 ಜನ ಇದ್ದಾರೆ. ಸೊ 100 ಜನರಲ್ಲಿ 80 ಜನ ಏನು ಮಾಡ್ತಾ ಇದ್ದಾರೆ, ಟೀ ಅಥವಾ ಕಾಫಿ ಯಾವುದಾದ್ರೂ ಒಂದನ್ನ ಕುಡಿತಾನೆ ಇದ್ದಾರೆ. ಹೌದಾ? ಸೊ ಇದು ಹಾಗಾಗಿ ಇದರಲ್ಲಿ ನಾವೇನು ಮಾಡ್ತೀವಿ, 100 ಮೈನಸ್ 80 ಮಾಡಬೇಕಾಗುತ್ತೆ. ಸೊ 100 ಮೈನಸ್ 80 ಮಾಡಿದಾಗ ಇದು 20 ಬರ್ತಾ ಇದೆ. ಸೊ ಇದು 100 ಮೈನಸ್ 80 ಮಾಡಿದಾಗ ಇದು 20 ಬರುತ್ತೆ. ಸೊ 20 ಜನ ಏನಿದ್ದಾರೆ ಟೀನು ಕುಡಿಯಲ್ಲ ಅಥವಾ ಕಾಫಿನೂ ಕೂಡ ಕುಡಿಯಲ್ಲ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೌ ಕ್ವೆಶ್ಚನ್ ನಂಬರ್ 3. In a group of 40 people, 25 speak English and 20 speak both English and Hindi. All the people speak at least one of the two languages. How many people speak Hindi? 40 ಜನರ ಗುಂಪಿನಲ್ಲಿ 25 ಜನ ಇಂಗ್ಲಿಷನ್ನು ಮಾತಾಡ್ತಾ ಇದ್ದಾರೆ ಮತ್ತೆ 20 ಜನ ಹಿಂದಿ ಮತ್ತೆ ಇಂಗ್ಲಿಷ್ ಎರಡನ್ನೂ ಮಾತನಾಡ್ತಾ ಇದ್ದಾರೆ. ಎಲ್ಲ ಜನರು ಎರಡು ಭಾಷೆಗಳಲ್ಲಿ ಕನಿಷ್ಠ ಒಂದು ಭಾಷೆಯನ್ನಾದರೂ ಮಾತನಾಡ್ತಾರೆ. ಹಾಗಾದ್ರೆ ಎಷ್ಟು ಜನ ಹಿಂದಿ ಭಾಷೆಯನ್ನ ಇಲ್ಲಿ ಮಾತನಾಡ್ತಾ ಇದ್ದಾರೆ ಅಂತ ಕೇಳಿದ್ದಾರೆ. ಸೊ ನೋಡೋಣ, ಇಲ್ಲಿ ಒಟ್ಟು 40 ಜನ ಇದ್ದಾರೆ. 45 ಜನರಲ್ಲಿ 25 ಪೀಪಲ್ ಸ್ಪೀಕ್ ಇಂಗ್ಲಿಷ್. ಸೊ ಈ ಒಂದು 25 ಪೀಪಲ್ ಏನು ಮಾಡ್ತಾ ಇದ್ದಾರೆ, ಇಂಗ್ಲಿಷನ್ನು ಮಾತನಾಡ್ತಾ ಇದ್ದಾರೆ. 20 ಪೀಪಲ್ ಸ್ಪೀಕ್ ಬೋತ್ ಹಿಂದಿ ಆ್ಯಂಡ್ ಇಂಗ್ಲಿಷ್. ಸೊ ಇದರಲ್ಲಿ 20 ಜನ ಮಾತ್ರ ಈ 20 ಜನ ಇಂಗ್ಲಿಷ್ ಮತ್ತೆ ಹಿಂದಿ ಎರಡನ್ನೂ ಮಾತನಾಡ್ತಾ ಇದ್ದಾರೆ. ಹಾಗಾದ್ರೆ ಹೌ ಮೆನಿ ಪೀಪಲ್ ಸ್ಪೀಕ್ ಓನ್ಲಿ ಹಿಂದಿ. ಸೊ ಹಾಗಾದ್ರೆ ಕೇವಲ ಹಿಂದಿಯನ್ನ ಮಾತನಾಡುವವರ ಸಂಖ್ಯೆಯನ್ನ ಕಂಡುಹಿಡಿಬೇಕಾಗಿದೆ. ಹೌದಾ? ಸೊ ಹಾಗಾಗಿ ಇಲ್ಲಿ ಮೊದಲು ಏನು ಮಾಡೋಣ, ಕೇವಲ ಇಂಗ್ಲಿಷನ್ನ ಮಾತನಾಡುವವರ ಸಂಖ್ಯೆಯನ್ನ ಕಂಡುಹಿಡಿಯೋಣ. ಸೊ ಒಟ್ಟು ಎಷ್ಟು ಜನ ಇಂಗ್ಲಿಷ್ ಮಾತಾಡ್ತಾ ಇದ್ದಾರೆ, 25. ಸೊ ಇದರಲ್ಲಿ ಎರಡನ್ನೂ ಮಾತನಾಡುವವರ ಸಂಖ್ಯೆ ಎಷ್ಟಿದೆ, 20. ಸೊ 25 ಮೈನಸ್ 20 ಮಾಡಿದರೆ 5 ಬರ್ತಾ ಇದೆ. ಸೊ ಹೀಗಾಗಿ ಈ 5 ಜನರು ಏನಿದ್ದಾರೆ ಕೇವಲ ಇಂಗ್ಲಿಷನ್ನ ಮಾತನಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಕೇವಲ ಹಿಂದಿಯನ್ನ ಮಾತನಾಡುವವರ ಸಂಖ್ಯೆ ಎಷ್ಟು? ಸೊ ಒಟ್ಟು ಎಷ್ಟು ಜನ ಇದ್ದಾರೆ, 40 ಜನ ಇದ್ದಾರೆ. ಮೈನಸ್ ಮಾಡಬೇಕಾಗುತ್ತೆ. ಮೈನಸ್ ಇಂಗ್ಲಿಷನ್ನ ಮಾತನಾಡುವವರ ಸಂಖ್ಯೆ ಎಷ್ಟು, 5 ಜನ ಇದ್ದಾರೆ. ಪ್ಲಸ್ ಮಾಡಬೇಕು ಇದಕ್ಕೆ. ಎರಡನ್ನೂ ಮಾತನಾಡುವವರ ಸಂಖ್ಯೆ ಎಷ್ಟು ಜನ ಇದ್ದಾರೆ, 20 ಇದ್ದಾರೆ. ಸೊ ಇವಾಗ 40 ಮೈನಸ್ 40 ಮೈನಸ್ ಇಂಗ್ಲಿಷ್ ಮತ್ತೆ ಎರಡನ್ನೂ ಮಾತನಾಡುವವರ ಸಂಖ್ಯೆ 25 ಆಗುತ್ತೆ. ಸೊ ಹೀಗಾಗಿ 40 ಮೈನಸ್ 25, ಆಪ್ಷನ್ ಎ 15 ಇಸ್ ದ ಕರೆಕ್ಟ್ ಆನ್ಸರ್. ಈ 15 ಜನ ಕೇವಲ ಹಿಂದಿಯನ್ನ ಮಾತನಾಡ್ತಾರೆ.
Question number 4. Which of the following diagrams indicate the best relation between a teacher, writer and an artist? ಕೆಳಗಿನ ಯಾವ ರೇಖಾಚಿತ್ರವು ಶಿಕ್ಷಕ, ಬರಹಗಾರ ಮತ್ತು ಕಲಾವಿದನ ನಡುವಿನ ಉತ್ತಮ ಸಂಬಂಧವನ್ನ ಸೂಚಿಸ್ತಾ ಇದೆ? So here A, B, C, D, 4 diagrams are given here. 4 Venn diagrams are given. 4 Venn ಚಿತ್ರಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಬರ್ತಾ ಇದೆ. ಏಕಂತಂದ್ರೆ ಇಲ್ಲಿ ಇವರು ಕೇವಲ ಆರ್ಟಿಸ್ಟ್ ಆಗಿರ್ಬೋದು, ಇವರು ಕೇವಲ ಟೀಚರ್ ಆಗಿರ್ಬೋದು, ಇವರು ಕೇವಲ ರೈಟರ್ ಆಗಿರ್ಬೋದು. ಸೊ ಈ ಏರಿಯಾ ಏನಿದೆ, ಆರ್ಟಿಸ್ಟ್ ಮತ್ತೆ ಟೀಚರ್ ಆಗಿರ್ಬೋದು, ಆರ್ಟಿಸ್ಟ್ ಮತ್ತೆ ರೈಟರ್ ಆಗಿರ್ಬೋದು, ಮತ್ತೆ ಈ ಮೂರೂ ಕೂಡ ಆಗಿರ್ಬೋದು, ಈ ಏರಿಯಾ ರಿಪ್ರೆಸೆಂಟ್ ಮಾಡುತ್ತೆ. ಸೊ ಹೀಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. Question number 5. Which of the following diagrams indicate the best relation between professor, doctors and men? ಕೆಳಗಿನ ಯಾವ ರೇಖಾಚಿತ್ರವು ಪ್ರಾಧ್ಯಾಪಕರು, ವೈದ್ಯರು ಮತ್ತು ಪುರುಷರ ನಡುವಿನ ಉತ್ತಮ ಸಂಬಂಧವನ್ನ ಸೂಚಿಸ್ತಾ ಇದೆ? ಪ್ರೊಫೆಸರ್ಸ್, ಡಾಕ್ಟರ್ಸ್ ಅಂಡ್ ಮೆನ್. ಸೊ ಇಲ್ಲಿ ಕೂಡ 4 ಡಯಾಗ್ರಾಮ್ ಅನ್ನು ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ಸರಿ ಉತ್ತರ ಆಪ್ಷನ್ ಸಿ ನೇ ಆಗ್ತಾ ಇದೆ. ಮೊದಲ ಒಂದು ಪ್ರೊಫೆಸರ್ಗೆ, ಇನ್ನೊಂದು ಡಾಕ್ಟರ್ಸ್ಗೆ, ಇನ್ನೊಂದು ಮೆನ್ಗೆ. ಕೆಲವು ಪ್ರೊಫೆಸರ್ ವುಮೆನ್ ಆಗಿರ್ಬೋದು, ಕೆಲವು ಡಾಕ್ಟರ್ಸ್ ವುಮೆನ್ ಆಗಿರ್ಬೋದು. ಸೊ ಇದು ಪ್ರೊಫೆಸರ್, ಡಾಕ್ಟರ್ಸ್. ಸೊ ಈ ಏರಿಯಾ ಏನಿದೆ ಮೂರನ್ನು ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ. ಪ್ರೊಫೆಸರ್, ಡಾಕ್ಟರ್ಸ್ ಅಂಡ್ ಮೆನ್. ಸೊ ಇದು ಪ್ರೊಫೆಸರ್ಸ್ ಅಂಡ್ ಡಾಕ್ಟರ್ಸ್, ಮೆನ್ ಅಂಡ್ ಡಾಕ್ಟರ್ಸ್. ಸೊ ಈ ರೀತಿ ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 6. Among 150 employees, 80 use laptop A, 60 use laptop B. If 30 use both, how many use only laptop A? 150 ಜನ ಉದ್ಯೋಗಿಗಳಲ್ಲಿ 80 ಜನರು ಲ್ಯಾಪ್ಟಾಪ್ ಎ ಅನ್ನು ಉಪಯೋಗಿಸ್ತಾ ಇದ್ದಾರೆ, 60 ಜನ ಲ್ಯಾಪ್ಟಾಪ್ ಬಿ ಅನ್ನು ಉಪಯೋಗಿಸ್ತಾ ಇದ್ದಾರೆ. 30 ಜನ ಎರಡನ್ನು ಬಳಸಿದ್ರೆ ಎಷ್ಟು ಜನ ಲ್ಯಾಪ್ಟಾಪ್ ಎ ಅನ್ನ ಬಳಸ್ತಾ ಇದ್ದಾರೆ ಅಂತ ಕೇಳಿದ್ದಾರೆ. 4 ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ಒಟ್ಟು ಎಷ್ಟು ಜನ ಇದ್ದಾರೆ? ಒಟ್ಟು 150 ಜನ ಇದ್ದಾರೆ. ಸೊ ಇದರಲ್ಲಿ ಲ್ಯಾಪ್ಟಾಪ್ ಎ ಅನ್ನ ಬಳಸುವವರ ಸಂಖ್ಯೆ ಎಷ್ಟು ಅಂತಂದ್ರೆ 80. ಲ್ಯಾಪ್ಟಾಪ್ ಬಿ ಅನ್ನ ಬಳಸುವವರ ಸಂಖ್ಯೆ ಎಷ್ಟು ಅಂತಂದ್ರೆ 60. 30 ಜನ ಎರಡು ಎ ಮತ್ತೆ ಈ ಬಿ ಎರಡನ್ನು ಕೂಡ ಬಳಸ್ತಾ ಇದ್ದಾರೆ. ಪ್ರಶ್ನೆ ಏನಿದೆ ಅಂತಂದ್ರೆ ಲ್ಯಾಪ್ಟಾಪ್ ಎ ಅನ್ನ ಬಳಸುವವರ ಸಂಖ್ಯೆ ಎಷ್ಟು? ಹೌ ಮೆನಿ ಪೀಪಲ್ ಯೂಸ್ ಓನ್ಲಿ ಲ್ಯಾಪ್ಟಾಪ್ ಎ? ತುಂಬಾ ಸರಳವಾಗಿದೆ. ಸೊ ಇಲ್ಲಿ 80 ಎ ಲ್ಯಾಪ್ಟಾಪ್ ಅನ್ನ ಬಳಸ್ತಾ ಇದ್ದಾರೆ. ಬಟ್ ಇದರಲ್ಲಿ ಎರಡನ್ನು ಬಳಸೋರು ಕೂಡ ಇದ್ದಾರೆ. ಎರಡನ್ನು ಬಳಸೋರು ಎಷ್ಟಿದ್ದಾರೆ? 30 ಇದ್ದಾರೆ. ಇವರನ್ನ ಲೆಸ್ ಮಾಡಿದ್ರೆ 50 ಬರುತ್ತೆ. 80 - 30 50. ಸೊ 50 ಪೀಪಲ್ ಯೂಸ್ ಓನ್ಲಿ ಲ್ಯಾಪ್ಟಾಪ್ ಎ. 50 ಜನ ಕೇವಲ ಲ್ಯಾಪ್ಟಾಪ್ ಎ ಅನ್ನ ಬಳಸ್ತಾ ಇದ್ದಾರೆ. ಕ್ವೆಶ್ಚನ್ ನಂಬರ್ 7. ಇನ್ ಅ ಗ್ರೂಪ್ ಆಫ್ 100 ಸ್ಟೂಡೆಂಟ್ಸ್, 50 ಸ್ಟಡಿ ಹಿಸ್ಟ್ರಿ, 40 ಸ್ಟಡಿ ಜಾಗ್ರಫಿ, 20 ಸ್ಟಡಿ ಬೋತ್, ಹೌ ಮೆನಿ ಸ್ಟಡಿ ನೀದರ್? 100 ಜನ ವಿದ್ಯಾರ್ಥಿಗಳಿದ್ದಾರೆ. 50 ಜನ ವಿದ್ಯಾರ್ಥಿಗಳು ಇತಿಹಾಸವನ್ನು ಓದ್ತಾ ಇದ್ದಾರೆ, 40 ಜನ ಭೂಗೋಳಶಾಸ್ತ್ರವನ್ನು ಓದ್ತಾ ಇದ್ದಾರೆ, 20 ಜನ ಎರಡನ್ನು ಓದ್ತಾ ಇದ್ದಾರೆ. ಹಾಗಾದ್ರೆ ಹೌ ಮೆನಿ ಸ್ಟೂಡೆಂಟ್ಸ್ ಸ್ಟಡಿ ನೀದರ್ ಅಂದ್ರೆ ಇದರಲ್ಲಿ ಯಾವುದೇ ವಿಷಯವನ್ನ ಓದದೇ ಇರೋರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಒಟ್ಟು 100 ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಇವ್ರೇನಿದು ಒಟ್ಟು 100 ಜನ ಇದ್ದಾರೆ. ಇದರಲ್ಲಿ ಹಿಸ್ಟ್ರಿ ಓದೋರು ಎಷ್ಟು? 50. ಜನ ಹಿಸ್ಟ್ರಿ ಓದ್ತಾ ಇದ್ದಾರೆ. ನೆಕ್ಸ್ಟ್ 40 ಜನ ಜಿಯೋಗ್ರಫಿಯನ್ನ ಓದ್ತಾ ಇದ್ದಾರೆ. ಇಪ್ಪತ್ತು ಜನ ಎರಡು ವಿಷಯಗಳನ್ನ ಓದ್ತಾ ಇದ್ದಾರೆ. ಸಾರಿ, ಸ್ವಲ್ಪ ರಾಂಗ್ ಆಯ್ತು. ಸೊ ಇಲ್ಲಿ ಒಟ್ಟು ಎಷ್ಟು ಜನ ಇದ್ದಾರೆ?
ಒಟ್ಟು 100 ವಿದ್ಯಾರ್ಥಿಗಳಿದ್ದಾರೆ. ದೇರ್ ಆರ್ 100 ಸ್ಟೂಡೆಂಟ್ಸ್. ಫಿಫ್ಟಿ ಸ್ಟಡಿ ಹಿಸ್ಟ್ರಿ, 40 study geography, 40 study geography, 20 study both this area, 20 students study both the subjects. How many study neither ಅಂತ ಕೇಳಿದ್ದಾರೆ. ಸೊ ಅಟ್ಲೀಸ್ಟ್ ಒಂದು ಸಬ್ಜೆಕ್ಟ್ ಅನ್ನ ಓದೋರ ಸಂಖ್ಯೆ ಏನಾಗುತ್ತೆ ಇಲ್ಲಿ 50 ಪ್ಲಸ್ ಹಿಸ್ಟ್ರಿಯನ್ನು ಓದುವವರು 50 ಆಗ್ತಾ ಇದ್ದಾರೆ, ಪ್ಲಸ್ ಜಿಯೋಗ್ರಫಿ ಓದೋರು 40 ಆಗ್ತಾ ಇದ್ದಾರೆ. ಸೊ ಇದರಲ್ಲಿ ಎರಡನ್ನು ಓದೋರ ಸಂಖ್ಯೆ ಎಷ್ಟು 20 ಇದೆ, ಮೈನಸ್ ಮಾಡಬೇಕು. 50 ಪ್ಲಸ್ 40 ಮೈನಸ್ 20 70. ಸೊ ಒಟ್ಟು ಟೋಟಲ್ ಎಷ್ಟು ಜನ ಇದ್ದಾರೆ 100 ಇದ್ದಾರೆ. ಇದರಲ್ಲಿ ಓದುವರ ಸಂಖ್ಯೆ ಎಷ್ಟು 100 ಜನ ಇದ್ದಾರೆ. 100ನಲ್ಲಿ ಹಿಸ್ಟ್ರಿ ಜಿಯೋಗ್ರಫಿ ಅಥವಾ ಎರಡನ್ನು ಓದುವರ ಸಂಖ್ಯೆ 70 ಇದೆ. ಸೊ 100 ಮೈನಸ್ 70 ಮಾಡಿದಾಗ 30 ಬರ್ತಾ ಇದೆ. ಈ 30 ಜನ ಏನಿದ್ದಾರೆ ಯಾವುದೇ ವಿಷಯವನ್ನ ಓದ್ತಾ ಇಲ್ಲ. ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 8. ಇನ್ ಅ ಕ್ಲಾಸ್ ಆಫ್ 100 ಸ್ಟೂಡೆಂಟ್ಸ್ 60 ಸ್ಟೂಡೆಂಟ್ಸ್ ಸ್ಟಡಿ ಇಂಗ್ಲಿಷ್, 50 ಸ್ಟೂಡೆಂಟ್ಸ್ ಸ್ಟಡಿ ಹಿಂದಿ, 30 ಸ್ಟೂಡೆಂಟ್ಸ್ ಸ್ಟಡಿ ಬೋತ್. ಹೌ ಮೆನಿ ಸ್ಟೂಡೆಂಟ್ಸ್ ಸ್ಟಡಿ ಎಕ್ಸಾಕ್ಟ್ಲಿ ಒನ್ ಲ್ಯಾಂಗ್ವೇಜ್? 100 ಜನ ವಿದ್ಯಾರ್ಥಿಗಳಿದ್ದಾರೆ. 60 ಜನ ಇಂಗ್ಲಿಷನ್ನು ಓದ್ತಾ ಇದ್ದಾರೆ, 50 ಜನ ಹಿಂದಿಯನ್ನು ಓದ್ತಾ ಇದ್ದಾರೆ, 30 ಜನ ಎರಡನ್ನ ಓದ್ತಾ ಇದ್ದಾರೆ. ಎಷ್ಟು ಜನ ಒಂದೇ ಭಾಷೆಯನ್ನ ಅಧ್ಯಯನ ಮಾಡ್ತಾ ಇದ್ದಾರೆ? ಸೊ ಇಲ್ಲಿ ಒಟ್ಟು 100 ಜನ ಇದ್ದಾರೆ. ಸೊ 100 ಜನರಲ್ಲಿ ಈ 60 ಜನ ಏನ್ ಮಾಡ್ತಾ ಇದ್ದಾರೆ, ಇಂಗ್ಲಿಷ್ ಅನ್ನ ಓದ್ತಾ ಇದ್ದಾರೆ. ಈ 50 ಜನ ಹಿಂದಿಯನ್ನ ಓದ್ತಾ ಇದ್ದಾರೆ. ಸೊ ಈ 30 ಜನ ಎರಡು ಸಬ್ಜೆಕ್ಟ್ಸ್ ಅನ್ನ ಓದ್ತಾ ಇದ್ದಾರೆ. ಪ್ರಶ್ನೆ ಏನಿದೆ, ಹೌ ಮೆನಿ ಸ್ಟಡಿ ಎಕ್ಸಾಕ್ಟ್ಲಿ ಒನ್ ಲ್ಯಾಂಗ್ವೇಜ್? ಸೊ ಯಾವುದಾದ್ರೂ ಒಂದು ವಿಷಯನ ಒಂದೇ ವಿಷಯನ ಓದುವರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಓನ್ಲಿ ಇಂಗ್ಲಿಷ್ ಅನ್ನ ಓದುವರ ಸಂಖ್ಯೆ ಎಷ್ಟು 60 ಮೈನಸ್ 30. 60 ಇಂಗ್ಲಿಷ್ ಓದ್ತಾ ಇದ್ದಾರೆ, ಅದರಲ್ಲಿ 30 ಜನ ಎರಡನ್ನು ಓದ್ತಾ ಇದ್ದಾರೆ. ಸೊ ಹೀಗಾಗಿ 60 ಮೈನಸ್ 30. ಈ 30 ಜನ ಏನ್ ಮಾಡ್ತಾ ಇದ್ದಾರೆ, ಕೇವಲ ಇಂಗ್ಲಿಷ್ ಅನ್ನ ಓದ್ತಾ ಇದ್ದಾರೆ. ಕೇವಲ ಹಿಂದಿಯನ್ನ ಓದೋರ ಸಂಖ್ಯೆ ಎಷ್ಟು 50 ಜನ ಹಿಂದಿ ಓದ್ತಾ ಇದ್ದಾರೆ, ಮೈನಸ್ ಇದರಲ್ಲಿ 30 ಜನ ಎರಡನ್ನು ಓದ್ತಾ ಇದ್ದಾರೆ. 50 ಮೈನಸ್ 30 20 ಆಗುತ್ತೆ. ಈ 20 ಜನ ಏನ್ ಮಾಡ್ತಾ ಇದ್ದಾರೆ, ಹಿಂದಿಯನ್ನ ಓದ್ತಾ ಇದ್ದಾರೆ. ಸೊ ಹೀಗಾಗಿ ಎಷ್ಟು ಜನ ಒಂದೇ ಭಾಷೆಯನ್ನ ನಿಖರವಾಗಿ ಓದ್ತಾ ಇದ್ದಾರೆ? ಹೌ ಮೆನಿ ಸ್ಟೂಡೆಂಟ್ಸ್ ಸ್ಟಡಿ ಎಕ್ಸಾಕ್ಟ್ಲಿ ಒನ್ ಅಂದಾಗ ದೀಸ್ 30 ಸ್ಟೂಡೆಂಟ್ಸ್ ಪ್ಲಸ್ ದೀಸ್ 20 ಸ್ಟೂಡೆಂಟ್ಸ್, 50 students study exactly one subject. So option B is the right answer. Okay, question number 9. In a college 90 students speak English, 60 students speak Hindi and 30 speak both. How many speak only Hindi? So ಒಂದು ಕಾಲೇಜ್ ನಲ್ಲಿ 90 ವಿದ್ಯಾರ್ಥಿಗಳು ಇಂಗ್ಲಿಷ್ ಮಾತನಾಡ್ತಾ ಇದ್ದಾರೆ, 60 ಜನ ಹಿಂದಿ ಮಾತನಾಡ್ತಾ ಇದ್ದಾರೆ, 30 ಜನ ಎರಡನ್ನೂ ಮಾತನಾಡ್ತಾ ಇದ್ದಾರೆ. ಎಷ್ಟು ಜನ ಹಿಂದಿ ಮಾತ್ರ ಮಾತನಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಎ 20, ಆಪ್ಷನ್ ಬಿ 30, ಆಪ್ಷನ್ ಸಿ 40, ಆಪ್ಷನ್ ಡಿ 50. ಸೊ ಇದಕ್ಕೆ ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಬೇಕು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 10. ಔಟ್ ಆಫ್ 150 ಪೀಪಲ್ 70 ಲೈಕ್ ಕ್ರಿಕೆಟ್, 80 ಲೈಕ್ ಫುಟ್ಬಾಲ್, ದೆನ್ 30 ಲೈಕ್ ಬೋತ್. ಹೌ ಮೆನಿ ಲೈಕ್ ಎಕ್ಸಾಕ್ಟ್ಲಿ ಒನ್ ಗೇಮ್? 150 ಜನ ವಿದ್ಯಾರ್ಥಿಗಳಲ್ಲಿ 70 ಜನ ವಿದ್ಯಾರ್ಥಿಗಳು ಕ್ರಿಕೆಟ್ ಆಡ್ತಾ ಇದ್ದಾರೆ, 80 ಜನ ವಿದ್ಯಾರ್ಥಿಗಳಿಗೆ ಫುಟ್ಬಾಲ್ ಇಷ್ಟ, 30 ಜನರಿಗೆ ಎರಡೂ ಕೂಡ ಇಷ್ಟ. ಹಾಗಾದ್ರೆ ಎಷ್ಟು ಜನರಿಗೆ ಒಂದೇ ಆಟ ಇಷ್ಟ ಅಂತ ಕೇಳಿದ್ದಾರೆ. ಸೊ ಇದಕ್ಕೂ ಕೂಡ ನೀವು ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಬೇಕು.
ಓಕೆ ಫ್ರೆಂಡ್, ದಿಸ್ ಈಸ್ ಅಬೌಟ್ ಟುಡೇ ಸೆಷನ್. ಸೊ ಯಾರೆಲ್ಲ ವಿದ್ಯಾರ್ಥಿಗಳು KSET 2026ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡದಿಂದ ಆರಂಭವಾಗಿರುವ ಈ ಒಂದು ಪೇಪರ್ 1 ಕೋರ್ಸನ್ನು ನೀವು ಏನಾದರೂ ಜಾಯ್ನ್ ಆಗಿದ್ದೆ ಅದರಲ್ಲಿ ಇಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ಕೊಡ್ತಾ ಇದ್ದೀವಿ, ಸಾಕಷ್ಟು MCQs ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ, ನೋಟ್ಸನ್ನು ಕೊಡ್ತಾ ಇದ್ದೀವಿ, ಮತ್ತು 5000+ MCQs PDF ಅನ್ನು ಕೂಡ ಕೊಡ್ತಾ ಇದ್ದೀವಿ. ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿಯಾಗಿ ಪೇಪರ್ 2ಗಾಗಿ ನೋಟ್ಸ್ ಆ್ಯಂಡ್ MCQ ಸೆಟ್ಟನ್ನು ಕೂಡ ಕೊಡ್ತಾ ಇದ್ವಿ, ಇದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.